ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಇನ್ನೊಂದು ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ತುಂಬ ಕೆಲಸ ಇದೆ, ನೋಡಬೇಕು ಏನೇನಾಗುತ್ತೆ, ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ ಅಂತ ನೋಡಬೇಕು. ನಿನ್ನೆ ಬೇರೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಸಂಜೆನೇ ಬಂದ್ವಿ. ಮನೆಗೆ ಬರೋಷ್ಟರೊಳಗೆ ಲೇಟ್ ಆಗೋಯ್ತು. ತುಂಬ ಲೇಟ್ ಏನಾಗಲಿಲ್ಲ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ಬಿಟ್ಟು ಮತ್ತೆ ಪುನಃ ಮನೆಗೆ ಬಂದು ಅವಳಿಗೆ ತಿನ್ನಿಸಿ ನಾವು ತಿಂದು ಮಲಗೋಷ್ಟರೊಳಗೆ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ನಿನ್ನೆ ವ್ಲಾಗ್ ಏನೂ ಮಾಡೋಕ್ಕಾಗಿರಲಿಲ್ಲ. ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿಕೊಂಡೆ, ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲರೂ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿ ರೆಡಿ ಆದ್ವಿ. ನನ್ನ ಮಗಳು ಕೂಡ ರೆಡಿ ಆಗೋಗಿದ್ದಾಳೆ. ಎವ್ರಿ ಡೇ 8:30 ಆಗೋದು, 8:30, 9 ಆಗೋದು ಅವಳು ಹೇಳೋಷ್ಟರೊಳಗೆ. ಇವತ್ತು ಬೇಗ ಏಳಿಸಿ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಷ್ಟರೊಳಗೆ ಇಷ್ಟೊತ್ತಾಯಿತು. ನಮ್ಮ ಪ್ಲ್ಯಾನ್ ಪ್ರಕಾರ 6:30 ಅಂತ ಅಂದ್ಕೊಂಡಿದ್ವಿ, ಆದರೂ ಹಾಗೆ ಹೀಗೆ 8:30 ಆಗೇ ಹೋಯಿತು. ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದಿರೋದ್ರಿಂದ ಇವತ್ತು ಕೂಡ ಮಳೆ ಬರಬಹುದು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಗಾಡ್ ಬಿಸಿಲಿತ್ತು. ಇನ್ನು ಅಲ್ಲಿಂದ ಅಮ್ಮ ಮನೆಗೆ ಹೊರಟು ಅಮ್ಮ ಮತ್ತು ಅಪ್ಪನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಮೈಸೂರು ಕಡೆ ಹೋದ್ವಿ. ಇನ್ನು ಮೈಸೂರು ರೀಚ್ ಆಗಿ ಬೆಟ್ಟಕ್ಕೂ ಹೋದ್ವಿ. ಅಲ್ಲಿ ದೇವಸ್ಥಾನದ ಮುಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ಹಣ್ಣು, ಕಾಯಿ, ಹೂವು, ಹಾಗೆ ಸೀರೆ, ಮಡ್ಲಿಕ್ಕಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಹಾಕಿರ್ತಾರೆ. ನೀಟಾಗಿ ಹಣ್ಣು ಕಾಯಿನ ಹೂವುಗಳ ಜೊತೆಗೆ ಪೂಜೆ ಸಾಮಾನು ಜೊತೆಗೆ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾವು ಕೂಡ ಒಂದು ಹಣ್ಣು ಕಾಯಿನ ತೊಗೊಂಡ್ವಿ. ಪೂಜೆ ಐಟಮ್ಸ್ ಏನಿದೆ ಅದನ್ನು ತೊಗೊಂಡು ದೇವಸ್ಥಾನದ ಕಡೆ ಹೋದ್ವಿ. ನಾವು ಹೋಗಿದ್ದು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಜನ ಇರಲ್ಲ ಅಂದ್ಕೊಂಡು ಹೋದ್ವಿ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ಸುಮಾರು 1:30 ಇಂದ 2 ಗಂಟೆ ಕ್ಯೂವಲ್ಲೇ ನಿಂತಿದ್ವಿ. ಸೊ ಅದಾದಮೇಲೆ ದರ್ಶನ ಸಿಕ್ಕಿದ್ದು. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಕ್ಯೂವಲ್ಲಿ ನಿಂತಿದ್ದರಿಂದ ಶೆಕೆನೂ ಆಗ್ತಾಯಿತ್ತು. ಸುಮಾರು ದಿನದಿಂದ ಮಳೆ ಇತ್ತು, ಮೋಡ ಇತ್ತು. ಇವತ್ತು ನಾವು ಬಂದಿರೋ ದಿನವೇ ಇಷ್ಟೊಂದು ಬಿಸಿಲಿದೆ. ಏನೂ ತೊಂದರೆ ಇಲ್ಲ, ನಮಗೇನು ಅನ್ನಿಸ್ತಾ ಇಲ್ಲ. ತಾಯಿ ದರ್ಶನ ಚೆನ್ನಾಗಾಯಿತು. ಬಟ್ ಅಲ್ಲಿ ಗರ್ಭಗುಡಿ ಒಳಗೆ ಹೋಗ್ಬೇಕಾದ್ರೆ ನನ್ನ ಮಗಳು ಸ್ವಲ್ಪ ಕಿರ್ಚಾಡ್ತಾ ಇದ್ಲು. ಅದು ಬಿಟ್ಟರೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹೋಗಿದ್ದು ತುಂಬ ಖುಷಿ ಆಯಿತು.
ಇದೆಲ್ಲ ಆದಮೇಲೆ ನಾವು ಬೆಂಗಳೂರಿಗೆ ಹೋದ್ವಿ. ಹೈವೇ ಮಧ್ಯದಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಹಾಗೆ ಬೆಂಗಳೂರು ಕಡೆ ಬಂದ್ವಿ. ಇದಿಷ್ಟು ನಿನ್ನೆ ಬ್ಲಾಗ್, ಮೈಸೂರಿಗೆ ಹೋಗಿ ಬಂದಿದ್ದ ಬ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲ ನೋಡಿ, ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಓಕೆ, ಇವಾಗ ಎದ್ದಿದ್ದಾಳೆ. ಸೊ ಇವಾಗ ಅವಳಿಗೆ ಸರಿ ತಿನ್ನಿಸ್ಬೇಕು. ಸರಿ ಬೆಳಗ್ಗೆ ಹೊತ್ತು ಮತ್ತು ನೈಟ್ 2 ಹೊತ್ತು ಕೊಡ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಫ್ರೂಟ್ಸು, ನೀರು ಎಲ್ಲ ಕುಡಿತಾ ಇರ್ತಾಳೆ. ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿಂಡಿ ತಿಂದಿಲ್ಲ, ತಿಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಮುಂದಿನ ಕೆಲಸ ಮಾಡ್ಕೊಬೇಕು. ಎಲ್ಲ ನೋಡ್ತಾ ಇದ್ದಾಳೆ, ಏನು ಹೇಳಿಲಿ, ಎಲ್ಲ ಏನು ಹೇಳ್ದಾಕಲಿ ಅಂತ ಅಲ್ಲಮ್ಮ. ನನ್ನ ಮಗಳು ಮಲ್ಕೊಂಡ್ಳು, ಇವಾಗ ಸ್ನಾನ ಮಾಡಿಸಿದೆ. ಸೊ ಸ್ನಾನ ಮಾಡಿ ಮಲ್ಕೊಂಡ್ಳು. ಆ್ಯಕ್ಚುಲಿ ಇವತ್ತು ಫೋಟೋ ಶೂಟ್ ಮಾಡಬೇಕಿತ್ತು. ಅವಳಿಗೆ 6 ಮಂತ್ ಕಂಪ್ಲೀಟಾಗಿ 7 ಮಂತಿಗೆ ಬಿದ್ದಿದೆ. ಹಾಗಾಗಿ 7 ಮಂತ್ದು ಫೋಟೋ ಶೂಟ್ ಮಾಡಬೇಕಿತ್ತು. ಅದೇನೋ ಸ್ನಾನ ಮಾಡಿಸೋದು ಸ್ವಲ್ಪ ಲೇಟ್ ಆಯಿತು. ಊಟ ಅವಳಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಲೇಟ್ ಆಯಿತು. ಹಾಗಾಗಿ ಬೇಗ ಮಲ್ಕೊಂಡ್ಳು. ಹಾಗಾಗಿ ಅವಳು ಎದ್ದ ಮೇಲೆ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಹೇಳ್ತಾಳೋ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ಥರ. ಒಂದೊಂದು ಸಲ ತುಂಬ ನಿಧಾನಕ್ಕೆ ಹೇಳ್ತಾಳೆ, ಒಂದೊಂದು ದಿನ ಬೇಗ ಎದ್ಬಿಡ್ತಾಳೆ. ಬೇಗ ಇದ್ದರೆ ಬೇಗ ಶೂಟ್ ಮಾಡ್ತೀನಿ, ಲೇಟಾಗಿದ್ದರೆ ನೋಡೋಣ ಏನಾಗುತ್ತೆ ಅಂತ. ಅದೇ ಫೋಟೋಶೂಟ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅವಳು ಎದ್ದಿದ ತಕ್ಷಣ ಒಂದು ಫೋಟೋಶೂಟ್ ಮಾಡಿಬಿಡೋಣ. ಆ್ಯಕ್ಚುಲಿ ಫೋಟೋಶೂಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಟೈಮ್ ಇಲ್ಲ, ಸೊ ಬೇಗ ಬೇಗ ಮಾಡ್ಕೋಬೇಕು. ಇವಾಗ ಅವಳಿಗೆ ಡ್ರೆಸ್ ಚೇಂಜ್ ಮಾಡಬೇಕು. ಬೇಗ ಬೇಗ ಮಾಡಿಬಿಡೋಣ. ತಗೊಳ್ಳಿ, ಇಟ್ಕೊಂಡು ಆಟ ಆಡಿ. ಇದು ಬೇಕಾ? ಇಲ್ಲ, ಅದೆಲ್ಲ ಕೊಡಲ್ಲ, ಚಿಚ್ಚ ಆಗುತ್ತೆ. ನೋ 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 ನೋ, ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ 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 ಕೊಡ್ತೀನಿ ಕೊಡ್ತೀನಿ. ಅಯ್ಯೋ ಚಿನ್ನು, ಇಲ್ಲೇ ಕುತ್ಕೋಬೇಕು. ನೋ 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 ನೋ. ಅಯ್ಯೋ ದೇವ್ರೇ,
ಇವಳು ಹಿಂಗೆ ಇದನ್ನೆಲ್ಲ ನೋಡಿದ್ರೆ ಬಿಡ್ತಾಳ ಅವಳು. ಬೇಡ 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 ಬಂದರಿ. ಹೋಯ್ತಲ್ಲಪ್ಪ. ಇಲ್ಲಿ ಬಂಗಾರಿ ಅನ್ಕೊಳ್ಳಿ. ಅಮ್ಮ ವಿಶ್ವೇ ಬೇಕಾಯಿತು. ಶೋ 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 ಕೊಡ್ತೀನಿ, ಇಟ್ಕೊಡ್ತೀನಿ ತಗೋ. ಎಲ್ಲ ಕೊಡ್ತೀನಿ ತಗೋ. ಅಪ್ಪ ಏನಪ್ಪ ಮಾಡೋದು ಇವಾಗ? ಎಲ್ಲ ಇನ್ನೊಂದೆಲ್ಲ ಲಿಪ್ಸ್ಟಿಕ್ ಏನು ಮಾಡಿದೆ ಕಂದ? ಅಯ್ಯೋ ಬನ್ನಿ ಮಲ್ಕೊಳ್ಳಿ. ನೋ ಅಮ್ಮ. ಏಯ್ ಬೇಕಾಯಿತು. ಅಯ್ಯೋ ಇವ್ರಿಗೆ ಹೆಂಗಪ್ಪ ತಡಿಯೋದು? ಇವಳಿಗೆ ಹೆಂಗಪ್ಪ ಹಿಡಿಯೋದು ಇವಳನ್ನ? ಏಯ್ ಅಮ್ಮ, ಎಲ್ಲ ಬಿಚ್ಚೋಯ್ತಲ್ಲ ನಿನ್ ಬಟ್ಟೆ ಎಲ್ಲ ಬಿಚ್ಚೋಯ್ತು ನೋಡು. ಮುಚ್ಚಲಿ. ಓ ಕುಗ್ಗು ಬಂತು ಚಿನ್ನು. ಛಪ್. ಓ ಸುಮ್ಮನೆ ಮಲ್ಕೊಳ್ಳಮ್ಮ. ನನಗಂತೂ ಸಾಕಾಗೋಯ್ತು ಅವಳನ್ನ ಹಿಡಿಯೋ ಅಷ್ಟರೊಳಗೆ. ಒಂದು ಕಡೆ ಸರಿ ಮಾಡ್ದಂಗೆ ಇನ್ನೊಂದು ಕಡೆ ಮಾಡಿ ಎಲ್ಲ ಎಳ್ದಾಕ್ಬಿಟ್ಟಿರೋಳು. ಆ ಕಡೆ ಜೋಡಿಸಿದ ತಕ್ಷಣ ಈ ಕಡೆ ಎಳಿಯೋಳು, ಈ ಕಡೆ ಜೋಡಿಸಿದ ತಕ್ಷಣ ಆ ಕಡೆ ಎಳಿಯೋಳು, ಇಲ್ಲಾಂದರೆ ಅವಳಿಗೆ ಹಾಕಿರೋ ಬಟ್ಟೆನೆಲ್ಲ ಎಳ್ದಾಕೊಂಡ್ಬಿಟ್ಟಿರೋಳು. ಸೊ ಎಲ್ಲನೂ ಸರಿ ಮಾಡೋ ಅಷ್ಟರೊಳಗೆ ತಲೆ ಕೆಟ್ಟೋಯ್ತು. ಸೊ ಹಾಗೋ ಹೀಗೋ ಮಾಡಿ ಏನೋ ಒಂದು ಫೋಟೋ ಶೂಟ್ ಮಾಡಿದೆ. ಆದ್ರೂ ಅದನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲ ಇದನ್ನ ತೆಗಿ. ಎತ್ತುಕೋ ಅಮ್ಮ. ಯಾಕಮ್ಮ ಮಲ್ಕೋ ನೀನಲ್ಲಿ? ಮಲ್ಗಲ್ವಾ ಬಂಗಾರಿ? ಇವಳ ಜೊತೆ ಫೋಟೋ ಶೂಟ್ ಮಾಡೋಕ್ಕಾಗುತ್ತಾ ಈ ಥರ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಂಡು? ಹಾಂ ನೋಡಿ ಹೆಂಗಾಡ್ತಾಳೆ. ಹಾಂ ಫೋಟೋ ಶೂಟ್ ಚಿನ್ನ ಕಮ್ಮು. ಹಾಂ ಯಾಕೆ ನೀನು ಫೋಟೋ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ? ಸೊ ನನಗಂತೂ ಸಾಕಾಗೋಯ್ತು, ಅದಕ್ಕೆ ಇಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ಒಂದು 4 ಫೋಟೋ ತೊಗೊಂಡಿದ್ದೀನಿ ಅಷ್ಟೇ. 4 ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನಗೆ ಒಬ್ಬಳೇ ಇರೋದ್ರಿಂದ ಹಿಡಿಯೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ವೆರೈಟಿ ಥಿಂಗ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಅವಳು ಸುಮ್ಮನೆ ಇರ್ತಾಳ. ಸೊ ಫೋಟೋ ಶೂಟ್ ಕ್ಲೋಸ್ ಮಾಡೋಣ. ಪ್ಯಾಕಪ್ ಅಲ್ಲ ಚಿನ್ನಿ? ಹ್ಞೂ ಅಂತ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.
ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.